ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಪೊಲೀಸ್ ವಿಜಯಪುರ ಜನತಾ ದರ್ಶನ ನಿಮ್ಮ ಅಹವಾಲಿಗೆ ನಮ್ಮ ಸ್ಪಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜನರ ಕುಂದುಕೊರತೆಗಳನ್ನು ಸಚಿವ ಎಂಬಿಪಿ ಆಲಿಸಿ ಜನರ ಸಮ್ಮುಖದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಪೊಲೀಸ್ ವಿಜಯಪುರ ಜನತಾ ದರ್ಶನ ನಿಮ್ಮ ಅಹವಾಲಿಗೆ ನಮ್ಮ ಸ್ಪಂದನೆ ಕಾರ್ಯಕ್ರಮ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಗಣ್ಯರೆಲ್ಲರೂ ಜ್ಯೋತಿ ಬೆಳಗಿಸಿ ಮತ್ತು ಸಾರ್ವಜನಿಕರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಚಿವ ಎಂಪಿ ಪಾಟೀಲ್ ಮಾತನಾಡಿ, ಜನಪ್ರತಿನಿಧಿಗಳನ್ನ, ಶಾಸಕರನ್ನ ಕರೆದುಕೊಂಡು ಈ ಜನತಾ ದರ್ಶನ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸುಮಾರು 146 ಅಹವಾಲುಗಳು ರಾಜ್ಯ ಸರ್ಕಾರದ ಮೂಲಕ ಆಗಬೇಕು ಆಗಿರುವುದರಿಂದ ಪರಿಶೀಲನೆಗಾಗಿ ರಾಜ್ಯ ಮಟ್ಟದಲ್ಲಿ ಬಾಕಿ ಉಳಿದಿವೆ. ಶೀಘ್ರದಲ್ಲಿ ವಿಲೇವಾರಿ ಕ್ರಮ ಒದಗಿಸುತ್ತೇವೆ ಎಂದು ತಿಳಿಸಿದರು. ಅಲ್ಲಿಯ ಜನಪ್ರತಿನಿಧಿಗಳನ್ನ, ಶಾಸಕರನ್ನ ಕರೆಕೊಂಡು ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಜನತೆ ತಮ್ಮ ಅಹವಾಲುಗಳೇನಿರ್ತವೆ, ಕಷ್ಟಗಳೇನಿರ್ತವೆ ಅದನ್ನ ಕೊಡುವ ಮೂಲಕ ಸ್ಥಳೀಯವಾಗಿ ಜನರಿಗೆ ಸಮಸ್ಯೆಗಳ ಪರಿಹಾರ ಆಗಬೇಕು, ನ್ಯಾಯ ದೊರಕಿಸಬೇಕು ಅಂಥೇಳಿ ಹಮ್ಮಿಕೊಂಡುವಂಥ ಒಂದು ಕಾರ್ಯಕ್ರಮ. ಸೆಪ್ಟೆಂಬರ್ 25ರಂದು ಮೊದಲೇ ಕಾರ್ಯಕ್ರಮ ಇವತ್ತು ಸಹ ಇದಾಯಿತು. ಅವತ್ತು ನಾನು ವಿದೇಶದ ಪ್ರವಾಸದಲ್ಲಿ ನಮ್ಮ ಇಲಾಖೆಯ ಒಂದು ಮಹತ್ವದ ಕಾರ್ಯದಲ್ಲಿ ನಾನು ಭಾಗವಹಿಸಬೇಕಾಗಿದ್ದರಿಂದ ಜಿಲ್ಲಾಧಿಕಾರಿಗಳು ಮುಂದೆ ಹಾಕ್ತೀವಿ ಬಂದರೂ ಕೂಡ ಬೇಕಂತೆ ತೃಪ್ತಿಕರವಾದಂಥ ಒಂದು ಪರಿಹಾರವನ್ನು ಸಿಕ್ಕಿದೆ. ಇನ್ನು ಸುಮಾರು 146 ಅಹವಾಲುಗಳು ರಾಜ್ಯ ಸರ್ಕಾರದ ಏನು ಒಂದು ಪಾಲಿಸಿ ಮ್ಯಾಟರ್ಸ್ ಇರ್ತವೆ, ಗೈಡ್ಲೈನ್ಸ್ ಇರ್ತವೆ, ಅದರ ಮೂಲಕ ಆಗಬೇಕಾಗಿದ್ದರಿಂದ ಅವು ಇವತ್ತು ಪರಿಶೀಲನೆಗಾಗಿ ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಬಾಕಿ ಉಳಿದಾವೆ. ಅದನ್ನು ಕೂಡ ಶೀಘ್ರವಾಗಿ ವಿಲೇವಾರಿ ಕ್ರಮವನ್ನು ಜರುಗಿಸಬೇಕು. ನಾನು ನೋಡ್ತಾ ಇದ್ದೆ ಇವತ್ತು ವಿಶೇಷವಾಗಿ ಬಹುತೇಕ ಅರ್ಜಿಗಳು ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಸುಮಾರು 177 ಅರ್ಜಿಗಳು ಕಂದಾಯ ಇಲಾಖೆಗಳು ಬಂದಾಗ 145 ವಿಲೇವಾರಿ ಆಗಿದ್ದಾವೆ, ಸುಮಾರು 32 ಬಾಕಿ ಇದ್ದಾವೆ. ಜಿಲ್ಲಾ ಪಂಚಾಯತ್ನಲ್ಲಿ ಸುಮಾರು 65ಕ್ಕೂ ಕೂಡ 65 ವಿಲೇವಾರಿ ಮಾಡಿದ್ದಾರೆ. 100% CO ಅಭಿನಂದನೆಗಳು. ಅದೇ ರೀತಿ ಆಯುಕ್ತರು, ನಗರಾಧಿಕಾರಿಗಳ 25 ಅರ್ಜಿಗಳಿತ್ತು, 25 ಬಗೆಹರಿಸಿದ್ದು ನೀವು ಕೊಟ್ಟಿದೆ. ಮಹಾನಗರ ಪಾಲಿಕೆದವರು 67 ಬಗೆಹರಿಸಿದ್ರಂತೆ. ಮಹಾನಗರ ಪಾಲಿಕೆದ ಕರೆ ಕೊಟ್ಟರೆ ಸುಳ್ಳು ಕೊಟ್ಟರೆ ಮತ್ತೆ ನಿಜವಾಗಿ ವಿಲೇವಾರಿ ಮಾಡಿದ್ವಿ. ನಾವು ಡಿಟೇಲ್ ಆಗಿ ಸಪ್ರೇಟೇ ಮಾಡ್ತೀವಿ ನೆಕ್ಸ್ಟ್ ಟೈಮ್. ಈ 66 ಅರ್ಜಿ ಏನಿತ್ತು ಅವ್ರೇನು ವಿಲೇವಾರಿ ಮಾಡಿದ್ದೀರಿ, ಇದು ನಿಜವಾದ ಅರ್ಥದಲ್ಲಿ ಇವತ್ತು ಅದು ಜನತಾ ದರ್ಶನ ಆಗಬೇಕು. ಸುಮ್ಮನೆ ಕಾಟಾ ಕಾರ್ಯಕ್ರಮ ಬಂದಿತ್ತು, ಅರ್ಜಿ ಅದನ್ನು ಇದು ಮಾಡಿ ವಿಲೇವಾರಿ ಮಾಡುವಂಥ ಆಗ್ಬಾರ್ದು. ಯಾಕಂದ್ರೆ ನನಗೆ ಈಗ ವಿಶ್ವಾಸ ಮೂಡೋದಿಲ್ಲ. ಯಾಕಂದ್ರೆ ಮಹಾನಗರ ಪಾಲಿಕೆ ಸರಳವಾಗಿ ಕೆಲಸ ನಾನು ನಾನೇ ಮಾಡ್ತೀನಿ. ಕರೆಕ್ಟಪ್ಪ 67 ವಿಲೇವಾರಿ ಇಟ್ಟಿದ್ದೇವೆ. ರಿಪ್ಲೈ ಕೊಟ್ಟಿರ್ತಾರೆ, ಉತ್ತರ ಕೊಟ್ಟಿರ್ತಾರೆ. ಇರಲಿ, ಅವ್ರನ್ನ ಸಪ್ರೇಟಾಗಿ ನಾನು ಇದು ಮಾಡ್ತೇನೆ. ಅದೇ ರೀತಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕರೆ ಅಂದರೆ 50 ಅರ್ಜಿಗಳು ಬಂದ 50 ವಿಲೇವಾರಿ ಮಾಡಿರ್ತಾರೆ. ಯಾರು ಮಹಿಳಾ ಮಕ್ಕಳ ಕರೆ ಅಧಿಕಾರಿಗಳು? ಹಾಂ, 67ರಾಗ 50 ಗೃಹಲಕ್ಷ್ಮಿ ಯೋಜನೆ ಬಂದಿತ್ತು, ಅದನ್ನ ಬಗೆಹರಿಸಿ ಇದು ಮಾಡಿದಾರಂತ. ಇನ್ನು 7 ಭಾಗ್ಯಲಕ್ಷ್ಮಿ ಒಂದು ಅಪಾಯಿಂಟ್ಮೆಂಟ್
ನನ್ನ ಕಡೆ ಬಂದಿದ್ವು ಯಾರಕ್ಕ ಉಮೇಶ್ ಶೆಟ್ಟರ್ ಎಲ್ಲ ಕೂತಾರ ಇಲ್ಲದ ನಾನೇ ಒಂದು ನಾನು ಒಂದು 20-30 ಅರ್ಜಿ ಇರ್ಬೇಕು. 18 ಬಂದವು, 18 ಬಿಗೆ ಚೂಸ್ ಕೊಟ್ಟಿದ್ದಾರೆ. ಭಾಳ ಸಮಸ್ಯೆಗಳು ಸರ್. ನಾನು ಆಲ್ಮಟ್ಟಿ ಮಾತಾಡ್ತಾರೆ ಸರ್. ನಮ್ಮ ಹತ್ರ ಬಂದಿರುವಂಥ ಅರ್ಜಿಗಳಿಗೆ ನಾವು 12 ಅರ್ಜಿಗೆ ವಿವರ ಕೊಟ್ಟಿದ್ದೀವಿ ಸರ್. 6 ಅರ್ಜಿಗೆ ದಾಖಲಾತಿಗಳು ಸಲ್ಲಿಸೋದಕ್ಕೆ ಅವರಿಗೆ ಉತ್ತರ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಕುತ್ಕೊಡ್ರಿ ಆತನ ಭಾಳಷ್ಟು ನಿಮ್ಗೆ ಜಾಸ್ತಿ ನನಗೆ ಗೊತ್ತದ. ಭಾಳಷ್ಟು ಅವ್ಯವಹಾರಗಳು ನಡೆದಿದ್ದಾವೆ ಅಲ್ಲಿ. ಒಬ್ಬ ಅವನ ಕುಂಬಾರ ಅವ 100 ಮಂದಿ ಹೆಸರಲ್ಲೇ ಇದು ಮಾಡ್ಯಾನ, ಬೋಗಸ್ ಮಾಡಿ ಜೈಲಿಗೆ ಹೋಗಿದ್ದ. ಜೈಲಿನ ಬಂದ ಮತ್ತೆ ಚಾಲು ಮಾಡ್ಯಾನ. ಅಂದ್ರೆ ಅಂಜಿಕೆನೇ ಇಲ್ಲ ಅವ್ರು. ಬೇರೆ ಒಬ್ಬನೇ ಹೆಸರಲ್ಲಿ 20 ಸೈಟ. ಇವು ಯಾರು ಆಡಾರು ಗೊತ್ತಾಯ್ತಲ್ಲ ಕುಂಬಾರ ಕೆಲಸ ದೇವ್ರೇನು. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಂದಿರಿ. ಮೊನ್ನೆ ನಮ್ಗೆ ಫೋನ್ ಮಾಡಿದ್ದೆ ನಾನು. ಜೈನಾಪುರದಾಗ ಪಾಪ ಆಸ್ತಿ ಮುಳುಗಡೆ ಆಗ್ಯಾವ. ವಿದ್ಯುತ್ ಶಕ್ತಿ ಉದ್ಯೋಗ ಸೃಷ್ಟಿ ಬಗ್ಗೆ ಹೆಚ್ಚಿನ ಒಂದು ನಾವು ಒತ್ತನ್ನು ನಾವು ನೀಡಬೇಕು ಅಂತ ಹೇಳಿ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ನಾನು ಕೂಡ ನಿರಂತರವಾಗಿ, ಯಾಕಂದ್ರೆ ನಮ್ಗೆ ಇವ್ರು ಏನು ಸುಳ್ಳು ಹೇಳಿದ್ರು ಗೊತ್ತಾಗುತ್ತೆ. ಸೂಪರ್ವೈಸರ್ ಇವ್ರೇನು ಭಾಳ ಏನಾದರೂ ಭಾಳ ಬುದ್ಧಿವಂತರು ಇದೆಲ್ಲ ಹೇಳಿದಲ್ಲ, ಇವ್ರಿಗೆ ನಮ್ಮ ಕಡೆ ಎಲ್ಲ ಇರ್ತದೆ. ನಮ್ಮ ಕಂಪ್ಯೂಟರ್ನಾಗ ಇವರೆಲ್ಲ ಸಿಕ್ಕೊಂಡೇ ಬಿಡ್ತಾರೆ, ಇಲ್ಲಿ ಹೋಗೋದು ಸುಳ್ಳು ಹೇಳಿದ್ರೆ ನಡೆಯಂಗಿಲ್ಲ. ಅದಕ್ಕೆ ಒಳ್ಳೆ ಕೆಲಸ ಮಾಡಿದವರು ನಾವು ಅಭಿನಂದಿಸ್ತೀವಿ. ಯಾರು ಸುಮ್ಮನೆ ಕಾಟಾಚಾರಕ ಸುಮ್ಮನೆ ಮಾಡಿದ್ರೆ ಅದನ್ನು ನಾವು ಮಾಡೋಕ್ಕಿಲ್ಲ. ಮತ್ತು ಫೀಲ್ಡ್ನಾಗಿರ್ಬೇಕು. ಬರೀ ನೀವು ಆಫೀಸ್ನಾಗ ಕಚೇರಿ ಕುತ್ಕೊಂಡು ನೀವು ಮಾಡ್ಕೊಳ್ಳೋದ್ರೆ ಇಲ್ಲ. ಮತ್ತು ಫೀಲ್ಡ್ನಾಗ ಇವತ್ತು ತಿಳ್ಕೊಂಡು ನೀವು ಮಾಡ್ತಾ ಸುಮ್ಮನೆ ಏನಕ್ಕೆ ಆಫೀಸ್ನಾಗ ಇಲ್ಲ ಅಂತ ಫೀಲ್ಡ್ನಾಗ ಇಲ್ಲ ಆಫೀಸ್ನಾಗ ಇಲ್ಲ ಅದೂ ಆಗ್ಬಾರ್ದು. ನೀವೇ ಸಾಹೇಬ್ರ ಫೀಲ್ಡ್ನಾಗ ತಿಳಿದಿರ್ತಾನೆ ಹೇಳಿದ್ರೆ ಕೇಳಿ ಮತ್ತು ನೀವು ಆಫೀಸು ಇಲ್ಲ ಫೀಲ್ಡೂ ಇಲ್ಲ, ಹಂಗೆ ಆಗ್ಬಾರ್ದು. ಆ ಫೀಲ್ಡ್ನಾಗ ಹೋದ್ರು ಕೂಡ ಅಲ್ಲಿ ಹೋಗಿ ಏನು ಮಾಡಿದ್ದೀರಿ ಅಂತ ಅಲ್ಲಿನೂ ಜನರಿಗೆ ಕೇಳ್ತಾನೆ ನಾವು. ಇವರು ಬಂದಿದ್ರಪ್ಪ ಯಾವ ಫೀಲ್ಡಿಗೆ ಬಂದಿದ್ರು ಅಂತೇಳಿ, ಯಾವ ಊರಿಗೆ ಬಂದಿದ್ರು ಏನೋ ಅಂತೇಳಿ ನಮಗೆಲ್ಲ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು, ಜಾಸ್ತಿ ಜನರಲ್ ಮಾಡ್ತೇನೆ. ಹೀಗಾಗಿ ಹೋಗಿ ಎಲ್ಲ ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಗ್ರಾಮೀಣ ಜನರ, ಬಡವರ, ಎಲ್ಲ ಜಾತಿ ವರ್ಗದ ಜನರ ಒಂದು ಕಷ್ಟ ಸುಖಗಳಿರ್ಬೇಕು, ಎಲ್ಲರೂ ಭಾಗಿಯಾಗಬೇಕು ಅಂತ ನಾವು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟು ಯಾರು ಒಳ್ಳೇದು ಮಾಡ್ತೀರಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಯಾರು ಸರಿಯಾಗಿ ಕೆಲಸ ಮಾಡೋದಲ್ಲ ನಿರ್ದಾಕ್ಷಿಣ್ಯವಾಗಿ ನಾನು ರಿಪೋರ್ಟ್ ಮಾಡಿಸಿ ರಿಸೀವರ್ ಯಾರು ಮಾಡೋಂಗಿಲ್ಲ ಇಲ್ಲೇ ಜನತಾ ದರ್ಶನದಾಗೆ ಅವ್ರ ಮೇಲೆ ರಿಪೋರ್ಟ್ ಹಾಕಿ ಕಳಿಸ್ಕೊಂಡು ಬೇಕಾಗಿರಲಿಲ್ಲ. ಒಂದು ಸ್ವಲ್ಪ ಬೇಕಾಗಿತ್ತು ಸ್ವಲ್ಪ ಆ ಒಬ್ಬರಿಬ್ಬರು ಸಲುವಾಗಿ ಎಲ್ಲ ನೀವು ಪೂರ್ತಿ ಕಳ್ತಿರ್ತೀವಿ. ಇಷ್ಟು ಹೇಳಿ ಇವತ್ತು ಈ ಜನತಾ ದರ್ಶನದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಈಗ 5 ಕಾಂಪ್ರೆಸ್ ಮಾಡಿದ್ರಲ್ಲ ನೀವು ಇಲಾಖೆವಾರು ಓಪನ್ ಮಾಡಿಸಿ, ಯಾಕಂದ್ರೆ ವಾಸಲ ಎಲ್ಲ ಮಾಡಿರಿ ಜಾಸ್ತಿ ಇದಾಗಿದೆ. ವಾಸಲ ಇಡೀ ದಿವಸ ಆಗಿರುತ್ತೆ, ವಾಸಲ ಇಡೀ ದಿವಸ ಆಗಿದೆ. ಏನೋ ಇವತ್ತು ಕುತ್ಕೊಳ್ಳಿ ಕರಿತಾರೆ ಅವ್ರು ಕಲ್ತು ಮಾಡ್ತಾರೆ ಶಿಸ್ತನಾಗಲಿ ಹಂಗೆ ಒಬ್ಬೊಬ್ಬರಲ್ಲ ಅವ್ರು ಯಾರು ಕರಿತಾರೆ ಒಬ್ಬರು ಕುತ್ಕೊಳ್ಳಿ ಸ್ವಲ್ಪ ಜಾಗ ಕೊಡಪ್ಪ ಹೋಗಿ ಕೊಡ್ರು. ಇದು ಕಾರ್ಯಕ್ರಮ ಮುಂದುವರಲಿ ಅಂತ ಹೇಳಿದ್ರು ಸಹ ಆಶಿಸಿ ವಯಸ್ಸಾದವರಿಗೆ ಮತ್ತು ಸ್ವಲ್ಪ ಪ್ರಥಮ ಕೂಡ ಆಶಿಸಿ ಸ್ಕೋಪ್ ಮಾಡ್ತಾರೆ ಅಕ್ಕಿನಿಂದ ಚಾಲು ಮಾಡಿ. ಇದೇ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಪೊಲೀಸ್ ಇವರ ಸಮ್ಮುಖದಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸಿದರು.